ಸೊ ಸರ್, ಈಗ ತಾನೇ ಹೇಳಿದ್ರಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಸ್ಪ್ಲಿಟ್ ಆಗತ್ತೆ ಅಂತ. ಫೋಕಸ್ ಒಂದೇ ಕಡೆ ಒಂದೇ ತರದ್ದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಸ್ಪ್ಲಿಟ್ಟಿಂಗ್ ಅದು ಹಾಗೆ ಆಗಿರುತ್ತೆ. ಹಾಗಿದ್ರೆ ಈಗ ಒಂದ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫೋನ್ ನೋಡದೆ ಶಾಂತವಾಗಿ ಕೂತ್ಕೊಳ್ಳೋದಕ್ಕೆ ಯಾಕೆ ಆಗೋದಿಲ್ಲ? ನಾವು ಫೋನ್ ಇಂದ ಮಾತ್ರ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ. ಅಫ್ಕೋರ್ಸ್ ಕಾಂಟ್ರಿಬ್ಯೂಷನ್ ಇಸ್ ದೇರ್, ಯುವರ್ ಸ್ಮಾರ್ಟ್ ಫೋನ್ ಕಾಂಟ್ರಿಬ್ಯೂಷನ್ ಇಸ್ ದೇರ್ ಇನ್ ಆ ಡಿಸ್ಟ್ರಾಕ್ಷನ್. ಓಕೆ, ಬಟ್ ಫೋನ್ ಒಂದೇ ಕಾರಣನ ನೀವು ಹಿಂದೆ ಹೋಗಿ ನೋಡಿದ್ರೆ ಅಥವಾ ಅದನ್ನ ತುಂಬಾ ರಿಸರ್ಚ್ ಮಾಡಿ ನೋಡಿದ್ರೆ ಅದೊಂದೇ ಕಾರಣ ಆಗಿರಲ್ಲ. ಈಗ ನಮಗೆ ಕಣ್ಣಿಗೆ ಕಾಣ್ತಿರೋದು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ. ಯಾಕೆ ಕುತ್ಕೊಳ್ಳೋಕೆ ಆಗಲ್ಲ ಅಂತಂದ್ರೆ, ನಿಮಗೆ ಫೋನ್ನ ಈ ಸ್ಮಾರ್ಟ್ ಫೋನ್ನ ಚೆಕ್ ಮಾಡೋದು, ನೀವು 28 ಆ್ಯಪ್ಸ್ಗಳನ್ನ ಓಪನ್ ಮಾಡಿ ಇಟ್ಕೊಳ್ಳೋದು ಏನು ಅಂತಂದ್ರೆ ನಥಿಂಗ್ ಬಟ್ ಯು ಆರ್ ಇಂಟ್ರೆಸ್ಟೆಡ್ ಸಮಥಿಂಗ್. ಯು ನೀಡ್ ದಟ್ ಡೊಪಾಮಿನ್ ಹಿಟ್. ನಾವು ಅದನ್ನು ಸೈಂಟಿಫಿಕಲಿ ಹೇಳಬೇಕು ಅಂತಂದ್ರೆ, ಪ್ರತಿ ಟೈಮ್ ಯಾರೋ ನೀವು ಹಾಕಿರೋ ಒಂದು ಪೋಸ್ಟ್ನ ಲೈಕ್ ಮಾಡಿದ್ರೆ ಅಂತಂದ್ರೆ ಯು ಫೀಲ್ ಗುಡ್, ನೋ? ಸೊ ದಟ್ ಫೀಲ್ ಗುಡ್ ಇಸ್ ನಥಿಂಗ್ ಬಟ್ ಅಂಡ್ ಜನರೇಷನ್ ಆಫ್ ಡೊಪಾಮಿನ್ ಇನ್ ಯುವರ್ ಬಾಡಿ. ಸೊ ಎವ್ರಿಬಡಿ ನೀಡ್ಸ್ ದಟ್ ಕಿಕ್, ದಟ್ ಶಾಟ್ ಆಫ್ ಹಿಟ್ ಆಫ್ ಡೊಪಾಮಿನ್ ಫ್ರೀಕ್ವೆಂಟ್ಲಿ. ಅದಕ್ಕೆ ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಈಗ ನೀವು ಸುಮ್ಮನೆ ಕೂತ್ಕೊಂಡು ಗಾಸಿಪ್ ಮಾಡೋದ್ರಿಂದನೂ ಫೋಕಸ್ ಹೋಗುತ್ತೆ. ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ, ಯಾಕಂತಂದ್ರೆ ಫೋನ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತದೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ. ದಿಸ್ ಅನ್ ಹ್ಯೂಮನ್ ಟೆಂಡೆನ್ಸಿ. ನಮ್ಗೆ ಯಾವುದು ಕಣ್ಣಿಗೆ ಕಾಣ್ತಾ ಇರುತ್ತೆ, ಯಾವ್ದು ರೀಸನ್ಸ್, ಅದ್ರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತಾರೆ. ಅದಲ್ಲ, ಬೇರೆ ಬೇರೆ ರೀಸನ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ಓಕೆ, ಸೊ ಹಾಗಾಗಿ ಸ್ಮಾರ್ಟ್ ಫೋನ್ ಇಸ್ ಅ ಸ್ಮಾರ್ಟ್ ಫೋನ್. ನೀವು ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಬೇಕಷ್ಟೇ.